ಈಗ ತೋಟ ಎಲ್ಲ ನೋಡಿಕೊಂಡು ಇಲ್ಲಿ ಚೇಪೆಕಾಯಿ ಕಿತ್ಕೊಂಡು ಒಂದೆರಡು ಸಿಕ್ತು ಅಷ್ಟೇ, ಎಲ್ಲ ಒಣಗೋಗ್ಬಿಟ್ಟು ಬತ್ತೋಗವೆ ಇವಾಗ ಪಿಂದೆಗಳು. ಈಗ ಹುಳು ಮನೆ ಹತ್ರ ಹೋಗ್ತಿದ್ದೀವಿ. ಅದು ರೇಷ್ಮೆ ಮನೆ, ಅಲ್ಲಿ ಹುಳು ಬೇಯಿಸ್ತಾರೆ, ನಮ್ಮ ಅಣ್ಣ ಮೇಯಿಸ್ತಿದ್ದಾರೆ. ಅದಕ್ಕೋಸ್ಕರ ಸೀಮೆ ಹುಲ್ಲು ಸೂಪರ್ ನೆಪಿಯರ್, ಇದು ಚೆನ್ನಾಗಿ ಬರುತ್ತೆ, ಬೇಗ ಬೇಗ ಬೆಳೆಯುತ್ತೆ. ಬಟ್ ಈ ಸೀಸನಲ್ಲಿ ರೈ ಸೀಸನ್ ಆಗಿರೋದಕ್ಕಿಂತ ಇದು ಕೂಡ ಬೆಳೆಯಲ್ಲ. ಆಲ್ಮೋಸ್ಟು ಮೊದಲೆಲ್ಲ ಒಂದು ವಾರದಲ್ಲಿ ಒಂದು ಅಡಿ ಬಂದರೆ ಈಗ ಅದರಲ್ಲಿ ಅರ್ಧ ಇಲ್ಲ ಅದಕ್ಕಿಂತ ಕಡಿಮೆನೇ ಬೆಳೆಯೋದು. ನೀರು ಬಿಟ್ಟರೂ ಬರೋಲ್ಲ ಈ ಸೀಸನಲ್ಲಿ. ಮಾವಿನ ಮರ ಚಿಗುರಿರೋದು ನೀಟಾಗಿ ಎಲ್ಲ ಇದನ್ನು ಕಟ್ ಮಾಡಿ ಎಲ್ಲ ಇದು ರೋಟ್ರ್ ಹಾಕ್ಸ್ಬಿಟ್ಟವ್ರೆ. ಈ ಟೈಮಲ್ಲಿ ಉಳಿಸಲ್ಲ ಜಾಸ್ತಿ, ಬಿಕಾಸ್ ಬೇರೆ ಕಟ್ ಆಗ್ಬಿಡುತ್ತೆ, ಆಮೇಲೆ ನೀರಿನ ಅಂಶನೂ ಕಡಿಮೆ ಇರುತ್ತೆ, ಅದಕ್ಕೆ ಗ್ರೋತ್ ಕಡಿಮೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಯಾರು ಉಳಿಸಲ್ಲ. ಸುಮ್ಮನೆ ಮೇಲೆ ರೋಟ್ರ್ ಹಾಕ್ಸವ್ರು ಇವರು. ರೋಟ್ರ್ ಹಾಕ್ಸಿಲ್ಲ ಅಂದ್ರೂ ನಡೆಯುತ್ತೆ ಈ ಸೀಸನಲ್ಲಿ. ತೇವಾಂಶ ಹಂಗೆ ಭೂಮಿ ಒಳಗಡೆ ಉಳ್ಕೊಳ್ಳುತ್ತೆ. ಮನೆ ಈ ಕಡೆ ಆ ಕಡೆ ನೆರಳು ಸ್ವಲ್ಪ ಬೇಕು ಅಂದ್ಬಿಟ್ಟು ಫುಲ್ ಶೀಟ್ ಹಾಕ್ಬಿಟ್ಟವ್ರೆ ಹುಳು ಮನೆ ಸುತ್ತ. ಹುಳು ಮನೆ ಇದು ಟಿಲ್ಲರು, ಕಳೆ ಹೊಡಿಯೋಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು ಕುಡಿಯೋ ನೀರು ಎಲ್ಲಿಟ್ಟಿದ್ದಾರೆ, ತಣ್ಣಗಿದೆ ಗಾಳಿ. ಇದು ತೋಟ. ಒಳಗಡೆ ಬಂದಿದ ತಕ್ಷಣ ಮೆಶ್ ಡೋರ್ ಹಾಕಿದ್ದೀವಿ ಫಸ್ಟು, ಬಿಕಾಸ್ ಊಜಿಗಳೆಲ್ಲ ಬಂದುಬಿಡ್ತಾವೆ ಒಳಗಡೆಗೆ. ಅದಕ್ಕೆ ಮೆಶ್ ಡೋರ್ ಹಾಕಿ ಎಲ್ಲ ಫುಲ್ ಸುಣ್ಣ ಹೊಡೆದಿದ್ದಾರೆ. ಆದರೂ ಊಜಿ ಬಂತು ಅಂದರೆ ಹುಳಗಳನ್ನ ಸಾಯಿಸ್ಬಿಡುತ್ತೆ. ನೋಡಿ, ಅದೇ ರೇಷ್ಮೆ ಸೊಪ್ಪು ಇಟ್ಟಿದ್ದಾರೆ ಅಲ್ಲಿ, ಬೆಳಗ್ಗೆನೇ ಕಟ್ ಮಾಡ್ಕೊಬಂದು. ನೋಡಿ ರೇಷ್ಮೆ ಹುಳಗಳಿದ್ದಾವೆ. ಒಂದು ಬೆಡ್ಡು 2 ಬೆಡ್ಡು, ಆಲ್ಮೋಸ್ಟ್ ಇದನ್ನು ಅರ್ಧ ತೊಗೊಂಡ್ರೆ 3 ಬೆಡ್ ಹಾಕಿದ್ದಾರೆ. ನೋಡಿ ತಿನ್ನೋ ಸೌಂಡ್ ಕೇಳಿಸ್ತಾ ಇದೆ. ಅವು ತಿಂತಾ ಇದ್ದಾವೆ, ಮೇವು ತಿಂತಾ ಇದ್ದಾವೆ ರೇಷ್ಮೆ ಸೊಪ್ಪನ್ನ. ಎಲ್ಲ 3 ಜ್ವರ ಏನೋ ಆಗಿದೆ ಇದಕ್ಕೆ. ಮೊನ್ನೆನೋ ಆಗಿತ್ತು 3ನೇ ಜ್ವರ. ಮಲ್ಲಿಗೆ ಎದ್ದುವು ಎಲ್ಲ ಸುಣ್ಣ ಹಾಕಿ ಫುಲ್ ಸೊಪ್ಪು ಹಾಕಿಟ್ಟಿದ್ದಾರೆ. ಮೇವು ತಿಂತಿದ್ದಾವೆ ಎಲ್ಲ. ನೋಡಿ ತಿಂತಾ ಇರೋದು. ಈ ಸೀಸನ್ನು ಇದರಲ್ಲಿ ತುಂಬ ತಿಂತವೆ. ಇನ್ನು ನೆಕ್ಸ್ಟ್ ಜ್ವರ ಮಲ್ಕೊಂಡಿದ್ಮೇಲೆ ಇನ್ನೂ ಜಾಸ್ತಿ ತಿನ್ನೋಕ್ಕೆ ಶುರು ಮಾಡ್ತವೆ. ಅದು ಗೂಡು ಕೊಟ್ಟು ಟೈಮ್ವರೆಗೂ ಹೆವಿ ತಿಂತವೆ, ಹತ್ರ ಹೋಗ್ತಾ ಇದ್ದಂಗೂ. ನೋಡಿ ಇಲ್ಲಿದೆ, ಇಲ್ಲಿ ಟೆಂಪ್ರೇಚರ್ ತೆಗಿಟ್ಟಿದ್ದಾರೆ. ಟೆಂಪ್ರೇಚರ್ ಎಷ್ಟಿದೆ, ಹ್ಯೂಮಿಡಿಟಿ ಎಷ್ಟಿದೆ ಎಲ್ಲ ಚೆಕ್ ಮಾಡಲಿಕ್ಕೆ. ಈಗ 22.6 ಡಿಗ್ರಿ ಸೆಲ್ಸಿಯಸ್ ಇದೆ ಆ್ಯಂಡ್ 60% ಹ್ಯೂಮಿಡಿಟಿ ಇದೆ. ಸಮಯ 12 ಗಂಟೆ 27 ನಿಮಿಷ. ಇನ್ನೂ ಬರೋಂಗೆಲ್ಲ ಫುಲ್ ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಮೆಶ್ ಹೊಡೆದ್ಬಿಟ್ಟಿದ್ದಾರೆ. ಸುಮ್ಮನೆ ಸ್ವಲ್ಪ ಗಾಳಿ ಬರಬೇಕು. ಇದು ಚಳಿಗಾಲ ಆಗಿರೋದ್ರಿಂದ, ಸ್ವಲ್ಪ ಚಳಿ ಇರೋದ್ರಿಂದ ಇದಕ್ಕೆ ಎಷ್ಟು ಬೆಚ್ಚಗೆ ಇರುತ್ತೋ ಅದು ಚೆನ್ನಾಗಿ ಬರ್ತವೆ ಹುಳುಗಳು. ನೋಡಿ ಇಲ್ಲಿ ಹೊಸ ಸೊಪ್ಪು ಹಾಕಿದ್ದಾರೆ. ಈಗ ನೀಟಾಗಿ ತಿಂತಿದ್ದಾವೆ. ಇದು ತಿನ್ನೋದನ್ನು ಒಂದು ಹತ್ರ ತೋರಿಸ್ತೀನಿ ನೀಟಾಗಿ ಹೆಂಗೆ ತಿಂತಿದ್ದಾವೆ ಅಂತ. ಅಲ್ಲೆಲ್ಲ ಲೈಟ್ ಬೆಳಕು ಚೆನ್ನಾಗಿದೆ, ಅಲ್ಲೋಗಿ ತೋರಿಸ್ತೀನಿ ರೀ ಹೆಂಗೆ ತಿಂತಿದ್ದಾವೆ ಅಂತ. ತಿಂತಿರೋದು ನೋಡಿ ನೀಟಾಗಿ ಕಾಣಿಸುತ್ತಾ ಎಲೆಗಳನ್ನ. ಇವು ಫಸ್ಟ್ ಅಂದಾಗ ತುಂಬ ಚಿಕ್ಕದಿರ್ತವೆ. ಅದು 2 ಜ್ವರದ್ದೇನೋ ಕೊಡ್ತಾರೆ ಅವರು, ತೊಗೊಂಬರೋದು ನಾವು. ಅದಾದಮೇಲೆ 21 ದಿನವೂ ಎಷ್ಟೋ ಇಟ್ಕೊಂಡು ಇಲ್ಲಿ ಸಾಕೋದು. ಇಲ್ಲ ನಮ್ಮ ಅಣ್ಣ ಇದು ಮಾಡೋದು, ಅವ್ರನ್ನ ಕೇಳಿದ್ರೆ ಚೆನ್ನಾಗಿ ಡೀಟೇಲ್ಸ್ ಕೊಡ್ತಾರೆ. ನಾನು ಅವಾಗ ರಜೆ ಇದ್ದಾಗೆಲ್ಲ ಬಂದು ಸುಮ್ಮನೆ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ. ನೋಡಿ ಇದು ಕೆಳಗಡೆಯಿಂದ ತಿಂತಾ ಇದೆ ನೀಟಾಗಿ. ಎಷ್ಟು ಫಾಸ್ಟಾಗಿ ತಿನ್ನೋದು ಗೊತ್ತಾಗುತ್ತಾ. ಕಟ್ಟಿ ಸಮೇತ ತಿಂದಾಕ್ತು ಫುಲ್ ಅದು.
ಎಲ್ಲ ತಿಂದು ಮೈಲೆಲ್ಲ ರೇಷ್ಮೆ ಅಂಶ ಎಲ್ಲ ಜಾಸ್ತಿ ಆದಮೇಲೆ ಅವು ಗೂಡು ಕಟ್ಟೋಕ್ಕೆ ಶುರು ಮಾಡ್ಕೋತವೆ. ಎಲ್ಲ ಇದು ಮಾಡಿಕೊಂಡು ಒಂದು ಸ್ಟೇಜೆಲ್ಲ ಒಟ್ಟು ಗೊತ್ತಾಗುತ್ತೆ, ಇನ್ನು ತಿಂದಿದ್ದು ಸಾಕು, ಇನ್ನು ನಾನು ಚಿಟ್ಟೆ ಆಗೋ ಸಮಯ, ಮೊಟ್ಟೆ ಇಡೋ ಸಮಯ ಅಂತ. ಆಗ ಒಳಗಡೆ ಹೋಗಿ ರೇಷ್ಮೆ ಗೂಡು ಒಳಗಡೆ ಸೇರ್ಕೊಂಡ್ಬಿಡುತ್ತೆ, ಕಟ್ಕೊಂಡು ಅದು ಸುತ್ತ ಆದರೂ ಅದೇ ಒನ್ಸ್ ಅದನ್ನು ನಾವು ಮಾರಿಬಿಡ್ತೀವಿ. ಬಟ್ ಅದನ್ನ ಹಂಗೆ ಇಟ್ಟರೆ ಅದು ಹೊರಗಡೆ ಚಿಟ್ಟೆ ಆಗಿ ಬಂದು ಮತ್ತೆ ಮೊಟ್ಟೆ ಇಡುತ್ತೆ. ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಬಟ್ ತುಂಬ ಜನ ನೀಟಾಗಿ ಮಾಡ್ತಾರೆ ಅದನ್ನು ಮೊಟ್ಟೆ ಮಾಡಿ ಮತ್ತು ಮರಿ ಮಾಡಿಸಿ ಮತ್ತು ಅದನ್ನು ರೈತರಿಗೆ ಸೇಲ್ ಮಾಡ್ತಾರೆ. ಅವೇ ಮತ್ತೆ ಇದೇ ಥರ ರೇಷ್ಮೆ ಹುಳ ಆಗಿ ಮತ್ತೆ ರೇಷ್ಮೆ ಬೆಳೆಯೋಕ್ಕೆ ಹೆಲ್ಪ್ ಮಾಡ್ತವೆ. ನೋಡಿ ಎಷ್ಟು ಚೆನ್ನಾಗಿ ಮೇಯ್ತಾ ಇದೆ, ಎಷ್ಟು ಫಾಸ್ಟಾಗಿ. ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು, ಅವಾಗ ಇನ್ನೂ ಫಾಸ್ಟಾಗಿ ಮೇಯಕ್ಕೆ ಗೊತ್ತಾಗುತ್ತೆ. ಇಲ್ಲಿ ಸೌಂಡ್ ಬರ್ತದೆ ಒಳ್ಳೆ ಸಣ್ಣದಾಗಿ ಮಳೆ ಬೀಳುವಾಗ ಹೆಂಗೆ ಬರ್ತಾ ಇರೋದು ಸೌಂಡು, ತಿಂತಾ ಇರೋ ಸೌಂಡ್. ಅದು ಸೈಲೆಂಟಾಗಿರಿ ಅಲ್ಲ. ನೋಡಿ ಅದು ತಿನ್ನೋ ಸೌಂಡ್ ಎಷ್ಟು ಚೆನ್ನಾಗಿದೆ. ಇದು ಒಳ್ಳೆ ಸಣ್ಣದಾಗಿ ಮಳೆ ಬೀಳೋ ಥರ ಅನಿಸುತ್ತೆ ಇವು ತಿಂತಿರೋ ಸೌಂಡ. ಪ್ರತಿಯೊಂದು ಇಲ್ಲಿ 150 ಮೊಟ್ಟೆ ಇದೆ. 150 ಮೊಟ್ಟೆ ಅಂದರೆ ಅದು 150 kg ಆಗುತ್ತೆ ಇವೆಲ್ಲ ಫುಲ್ ರೇಷ್ಮೆ ಗೂಡು ಕಟ್ಟಿದಾದಮೇಲೆ, ನಾರ್ಮಲಾಗಿ ಬೆಳೆದ್ರೆ. ಬಟ್ ಚೆನ್ನಾಗಿ ಬೆಳೆದ್ರೆ 150 kg ಮೇಲೆ ಬರುತ್ತೆ. ಚೆನ್ನಾಗಿ ಒಳ್ಳೆ ಸೊಪ್ಪು ಕೊಟ್ಟು ನೀನು ಸರಿಯಾಗಿ ಮಾಡಲಿಲ್ಲ ಅಂದರೆ ಅದಕ್ಕಿಂತ ಕಡಿಮೆ ಆಗುತ್ತೆ ತಂದಿರೋ ಮೊಟ್ಟೆಗಿನ್ನ. ಅದು ನಾವು ನೋಡ್ಕೊಳ್ಳೋದ್ರ ಮೇಲೆ, ಕೊಡೋ ಸೊಪ್ಪಲ್ಲಿರೋ ಇದ್ರ ಮೇಲೆ ಹೆಂಗೆ ಯಾವ ಥರ ಬೆಳೆದಿದೆ ಸೊಪ್ಪು ಅಂತ. ಕೆಲವರು ಯೂರಿಯಾ ಎಲ್ಲ ಹಾಕ್ಬಿಟ್ಟು ಬೆಳೆದ್ಬಿಟ್ಟಾಗ ಸೊಪ್ಪಿನ ಅದರಲ್ಲಿ ರೇಷ್ಮೆ ಅಂಶ ಬಂದಿರಲ್ಲ ಸರಿಯಾಗಿ, ಫಾಸ್ಟಾಗಿ ಬೆಳ್ಕೊಂಬಿಡುತ್ತೆ. ಹಾಗೆಲ್ಲ ಅಷ್ಟೊಂದು ಚೆನ್ನಾಗಿ ರೇಷ್ಮೆ ಗೂಡು ಕಟ್ಟಲ್ಲ. ಈಗೆಲ್ಲ ಇವೆಲ್ಲ ಫುಲ್ಲು ಸಗಣಿ ಹಾಕಿರೋ ಗೊಬ್ಬರದ್ದೇ ನೀಟಾಗಿ ಬೆಳ್ಕೊಂಡಿದ್ದಾವೆ. ಆಯಿತು, ಇದು ಸಂಜೆ ಹಾಕೋಕ್ಕೆ ಸೊಪ್ಪಲ್ಲಿ ಇಟ್ಟಿದ್ದಾರೆ. ಆರಬಾರ್ದು ಅಂತ ಗೋಣಿ ಚೀಲ ಕಂಬಳಿ ಎಲ್ಲ ಹಾಕಿ ಇಟ್ಟಿದ್ದಾರೆ. ಒಳಗಡೆ ಬರೋವಾಗಲೇ ನಾವು ಹುಷಾರಾಗಿ ಬರಬೇಕು, ಬಿಕಾಸ್ ಇವು ಸೆನ್ಸಿಟಿವ್ ಇದ್ದಾವೆ, ಇದಕ್ಕೂ ರೋಗ ಬರುತ್ತೆ. ಅದಕ್ಕೆ ನಾವು ಚಪ್ಪಲಿ ಎಲ್ಲ ಹೊರಗಡೆ ಬಿಟ್ಟು ನೀಟಾಗಿ ಬರೋದು. ಫುಲ್ ಇದು ಡೋರ್ ಹಾಕ್ಬಿಟ್ಟು, ಊಜಿ ಬಂತು ಅಂದರೆ ಇದನ್ನು ಸಾಯಿಸ್ಬಿಡುತ್ತೆ. ತುಂಬ ಚುಚ್ಚುತ್ತಂದರೆ ಅದು ಸಾಯಲ್ಲ, ವೇಸ್ಟ್ ಆಗಿಬಿಡುತ್ತೆ. ಗೂಡು ಕಟ್ಟಲ್ಲ, ಒಂಥರ ಬದುಕಿದ್ದು ಸತ್ತಂಗೆ. ಅದು ಫುಲ್ ಸುಣ್ಣ ಎಲ್ಲ ಹಾಕಿ ಕ್ಲೀನಾಗಿ ಇಟ್ಟಿದ್ದಾರೆ. ಇಲ್ಲಿರೋ ರೇಷ್ಮೆ ಬಂದುಬಿಟ್ಟು ವೈಟ್ ಅಂತ ಕರೀತಾರೆ, ವೈಟ್ ಗೂಡು ಕಟ್ಟುತ್ತೆ. ಇನ್ನು ತುಂಬ ಜನ ಯೆಲ್ಲೋ ಕಲರ್ ನೋಡಿರ್ಬೋದು, ಅದು ಚಿನ್ನ ಅಂತ ಹೇಳ್ತಾರೆ. ಅದು ಸ್ವಲ್ಪ ರೇಟ್ ಕಡಿಮೆ, ಇದು ಸ್ವಲ್ಪ ರೇಟ್ ಜಾಸ್ತಿ. ಸ್ವಲ್ಪ ಇದನ್ನು ನೋಡ್ಕೊಳ್ಳೋದು ಕಷ್ಟ ಅಷ್ಟು. ಚಿನ್ನ ಸ್ವಲ್ಪ ಅದು ರೆಸಿಸ್ಟೆನ್ಸ್ ತುಂಬ ಭಾಳ ಇದೆ ಅನಿಸುತ್ತೆ ಇದಕ್ಕಿನ್ನ, ಅದಕ್ಕೆ ಚೆನ್ನಾಗಿ ಬರುತ್ತೆ. ಇದು ವೈಟ್ ಗೂಡು, ರೇಟ್ ಜಾಸ್ತಿ, ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅದಕ್ಕೆ ಕಂಪೇರ್ ಮಾಡಿದರೆ ಚಿನ್ನಾಗೆ, ಯೆಲ್ಲೋ ಕಲರ್ಗೆ. ಆಯಿತು, ಮುಗಿದು ಬನ್ನಿ. ಫುಲ್ ಲಾಕ್ ಮಾಡಿ, ಡೋರೆಲ್ಲ ಲಾಕ್ ಮಾಡಿ ಹೋಗ್ತಾ ಇದ್ದೀವಿ. ಇವು ಕಾಯ್ತಾ ಇದ್ದಾವಿಲ್ಲೇ, ಬನ್ನಿ ಹೋಗೋಣ. ಇದೆ ಗೂಡು ಬಂದಾಗ ಹಾಕೋದು. ಮೊದಲು ಮರದ್ದು ಹಾಕ್ತಿದ್ರು ಚಂದ್ರಂಕಿ, ಈಗೆಲ್ಲ ಪ್ಲಾಸ್ಟಿಕ್ ಬಂದ್ಬಿಟ್ಟು ಆರಾಮಾಗಿದೆ. ಅದ್ರ ಮೇಲೆ ಹಾಕ್ರೆ ಸಾಕು, ಇದರಲ್ಲಿ ಬಂದು ಗೂಡು ಕಟ್ಕೊಳ್ಳುತ್ತೆ. ಇದು ಚಂದ್ರಂಕಿಗಳು, ಇವು ಹಳೆ ಪದ್ಧತಿಯಲ್ಲಿ ಯೂಸ್ ಮಾಡ್ತಿದ್ವಿ ಇದನ್ನು. ಈಗಲೂ ಅಷ್ಟೇ, ಇದರಲ್ಲಿ ಯೂಸ್ ಮಾಡಿ ಏನಾದರೂ ಗೂಡನ್ನ ಸೇಲ್ ಮಾಡಿದ್ರೆ ಒಂದು 20 ರೂಪಾಯಿ ಜಾಸ್ತಿನೇ ಕೊಡ್ತಾರೆ ಆ ಪ್ಲಾಸ್ಟಿಕ್ ಇದಕ್ಕಿನ್ನ. ಬಟ್ ಇದರಲ್ಲಿ ಜಾಸ್ತಿ ಜನ ಹಿಡಿಯುತ್ತೆ, ಸ್ವಲ್ಪ ಕೆಲಸ ಜಾಸ್ತಿ ಇದು, ಅದಕ್ಕೆ ಜಾಸ್ತಿ ಯೂಸ್ ಮಾಡಲ್ಲ. ಅದು ಪ್ಲಾಸ್ಟಿಕ್ ಈಸಿ ಆಗಿದೆ, ಅದನ್ನೇ ಯೂಸ್ ಮಾಡ್ತಾರೆ. ಇವಾಗ ನಮ್ಮ ಅಣ್ಣನ ಕೇಳಿದೆ, ಅವ್ರು ಹೇಳಿದರು ಅವ್ರು ತರೋದು 2ನೇ ಜ್ವರದ್ದು, ಅಂದರೆ ಸೆಕೆಂಡ್ ಸ್ಟೇಜ್. ಇದು ಯಾವುದೋ ನಾಯಿ ಬಂತು, ಅದನ್ನು ನೋಡ್ಸ್ಕೊಂಡು ಹೋಗ್ತಾ ಇದೆ.